ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದ ಪ್ರಕರಣ. ಇವಳಂತ ತಾಯಿಯೂ ಇರ್ತಾರ ಅಂತ ಜನ ಬೈದಿದ್ದ ಪ್ರಕರಣ. ಮಗಳೆಂಬ ಮಮಕಾರವಿಲ್ಲದೆ ಕೊಂದ ಕಟುಕಿ ತಾಯಿ ಕೊನೆಗೂ ಅಂಧರಾಗಿದ್ದಾಳೆ. ಪೊಲೀಸರಿಗೂ ಸಿಗದೆ ಕಳೆದ 3 ದಿನಗಳಿಂದ ಈ ಪಾಪಿ ಅಡಗಿ ಕುಳಿತಿದ್ದಾದ್ರೂ ಎಲ್ಲಿ? ರಣಭಯಂಕರಿ ಪ್ರಿಯಾಂಕಾ ಸಾಕ್ಷ್ಯ ನಾಶ ಮಾಡಲು ಪೊಲೀಸರಿಗೆ ದಾರಿ ಮಾಡಿಕೊಟ್ಟಿದ್ರ? ಗ್ಯಾರಂಟಿ ನ್ಯೂಸ್ನಲ್ಲಿ ಪಾಪಿ ಪ್ರಿಯಾಂಕಳ ಕಂಪ್ಲೀಟ್ ಕಹಾನಿ ನೋಡ್ಕೊಂಡು ಬರೋಣ ಬನ್ನಿ. ಮಗಳನ್ನೇ ಕೊಂದ ಪಾಪಿ ಪ್ರಿಯಾಂಕಾ ಕೊನೆಗೂ ಅಂಧರ್. ಕಾಡುಗೋಡಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಕೊಲೆಗಡುಕಿ ಲಾಕ್. ಅಲಲಲೆ ಕಿರಾತಕಿ ಮಾನಗೇಡಿ ಮಾಯಾಂಗಿಡಿ ಮಗಳನ್ನ ಕೊಂದು ಎಷ್ಟೆಲ್ಲ ಆಟವಾಡಿದ ನಿನಗೆ ಕಿಂಚಿತ್ತು ಕರುಣೆ ಇಲ್ವಾ? ಛೀ, ಅಸಹ್ಯ ಹೆಂಗಸೆ. ಈಕೆ ಬಗ್ಗೆ ಹೇಳೋಕೆ ನಿಜಕ್ಕೂ ಅಸಹ್ಯ ಆಗುತ್ತೆ. ಅಂದಾಗೆ ಮಗಳನ್ನೇ ಕೊಂದ ಈ ಪಾತಕಿ ಪ್ರಿಯಾಂಕಾ ಇವತ್ತು ಕಾಕಿ ಬಲೆಗೆ ಬಿದ್ದಿದ್ದಾಳೆ. ಸತತ ಕಾರ್ಯಾಚರಣೆ ನಡೆಸಿದ ಕಾಡುಗೋಡಿ ಪೊಲೀಸರು ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಹಿಡಿಬುರಿ ಕಟ್ಟಿದ್ದಾರೆ. ಹೇಗಿತ್ತು ಕೊಲೆಗಾತಿ ಪ್ರಿಯಾಂಕಾ ಟ್ರ್ಯಾಪ್ ಆಪರೇಷನ್? ಕ್ರೂರಿಗೆ ಕಾಕಿ ಟೀಮ್ ಬಲೆ ಬೀಸಿದ್ದೇ ರಣರೋಚಕ. 3 ವಿಶೇಷ ತನಿಖಾ ತಂಡ, 4 ದಿನಗಳ ಕಾರ್ಯಾಚರಣೆ. ಕೊಲೆಗಡುಕಿ ಪ್ರಿಯಾಂಕಾಳನ್ನ ಪೊಲೀಸರು ಬಂಧಿಸಿದ್ದು ನಿಜಕ್ಕೂ ರಣರೋಚಕ. ಮಗು ಹತ್ಯೆಗೈದು ವಿಷಯ ಬಹಿರಂಗವಾಗ್ತಾ ಇದ್ದಂತೆ ಬಾಯ್ ಫ್ರೆಂಡ್ ಮೋಹನ್ ಅರೆಸ್ಟ್ ಆಗ್ತಾ ಇದ್ದಂತೆ ಅಂತಕಿ ಪ್ರಿಯಾಂಕಾ ಅಜ್ಞಾತ ಸ್ಥಳ ಸೇರಿದ್ಲು. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ಲು. ಪೊಲೀಸರು ಈಕೆ ಫೋಟೋ ಹಿಡ್ಕೊಂಡು ಜಾಲಾಡ್ತಾ ಇದ್ರು. ಈಕೆ ನೋಡಿದ್ರೆ ಬೆಂಗಳೂರು, ಮೈಸೂರು, ಹಾಸನ ಅಂತ ನಿರಂತರವಾಗಿ ಜಾಗ ಚೇಂಜ್ ಮಾಡಿಕೊಂಡು ಸುತ್ತಾಡ್ತಾ ಇದ್ಲು. ಸದ್ಯ ಈಕೆಯ ಜಾಡು ಪತ್ತೆ ಹಚ್ಚಿದ ಕಾಡುಗೋಡಿ ಪೊಲೀಸರು ಸಕಲೇಶಪುರದಲ್ಲಿ ವಿಲ್ಲಾದಲ್ಲಿ ಬಂಧಿಸಿ ಬೆಂಗಳೂರಿಗೆ ಕರೆತಂದಿದ್ದಾರೆ. ಸದ್ಯ ಈಕೆಯನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ನೀಡಲಾಗಿದೆ. ಮಗು ಕೊಲೆ ಕೇಸ್ನಲ್ಲಿ ನಿರ್ಲಕ್ಷ್ಯ ಮಾಡಿದ್ರ ತನಿಖಾಧಿಕಾರಿಗಳು? ಹೌದು, ಕಾಡುಗೋಡಿ ಲಿಮಿಟ್ಸ್ನಲ್ಲಿ ನಡೆದಿದ್ದ 5 ವರ್ಷದ ಕಂದನ ಕೊಲೆ ಕೇಸ್ನಲ್ಲಿ ಪೊಲೀಸರು ಎಷ್ಟು ನಿರ್ಲಕ್ಷ್ಯ ವಹಿಸಿದ್ರು ಅನ್ನೋದು ಬಟಾಬಯಲಾಗಿದೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ನ ಕೈಲಿಡ್ಕೊಂಡು ಕಾಡುಗೋಡಿ ಠಾಣೆ ಎಸಿಪಿ ಡಿಸಿಪಿ ಕಚೇರಿಗೆ ಅಲೆದಿದ್ದ ಮಗುವಿನ ತಂದೆಗೆ ಅವರ ವರ್ತನೆ ಮಗುವಿನ ಸಾವಿನ ನೋವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಹೀಗಾಗಿ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು. ಈ ಬೆನ್ನಲ್ಲೇ ತನಿಖೆ ಶುರು ಮಾಡಿದ್ದ ಲೋಕಾಯುಕ್ತ ಅಧಿಕಾರಿಗಳು ಸ್ಫೋಟಕ ವಿಚಾರಗಳನ್ನ ಪತ್ತೆ ಹಚ್ಚಿದ್ದಾರೆ. ತನಿಖಾಧಿಕಾರಿ ಹಂತ ಹಂತದಲ್ಲೂ ಲೋಪ ಎಸಗಿದ್ದು ತನಿಖೆಯ ಹಾದಿಯನ್ನ ಸಂಪೂರ್ಣ ಹಳ್ಳ ಹಿಡಿಸಿದ್ದು ಕನಿಷ್ಠ ಮತ್ತು ಇಂಪಾರ್ಟೆಂಟ್ ಸಾಕ್ಷ್ಯಗಳನ್ನ ಕಲೆ ಹಾಕಿಲ್ಲ ಅನ್ನೋದು ಗೊತ್ತಾಗಿದೆ. ಪ್ರಮುಖ ಅಂಶಗಳ ಸಮೇತ ಲೋಕಾಯುಕ್ತ ಅಧಿಕಾರಿಗಳು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈ ನಡುವೆ ಮಹದೇವಪುರ ಎಸಿಪಿಯಿಂದಲೂ ಡಿಸಿಪಿಗೆ ಇಲಾಖಾ ತನಿಖೆ ವರದಿ ಸಲ್ಲಿಕೆಯಾಗಿದೆ. ಯುಡಿಆರ್ ಪ್ರಕರಣದ ತನಿಖಾಧಿಕಾರಿ ಆಗಿದ್ದ ಪಿಎಸ್ಐ ನಿಂಗರಾಜು ಸರಿಯಾದ ತನಿಖೆ ನಡೆಸದೆ ನಿರ್ಲಕ್ಷ್ಯ ತೋರಿದ್ದಾನೆ. ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದರೂ ಕೊಲೆ ಪ್ರಕರಣ ದಾಖಲಿಸಿಲ್ಲ. ಸ್ಥಳ ಮಹಜರು, ಸಿಸಿಟಿವಿ ಪರಿಶೀಲನೆ, ಆರೋಪಿಗಳ ವಿಚಾರಣೆ ಈ ಎಲ್ಲದರಲ್ಲೂ ಮೈಮರೆತಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಕೊಲೆ ನಡೆದ ಸ್ಥಳ ನಗರದ ಐಸ್ ಕ್ರೀಂ ಅಂಗಡಿ ಕೋಲಾರಕ್ಕೆ ಹೋಗುವಾಗ ಪಾಸ್ ಆದ ಟೋಲ್ ಹಾಗೂ ವಿಲ್ಲಾದಿಂದ ಹೊರ ಹೋಗಿದ್ದು ವಾಪಸ್ ಬಂದಿದ್ದು ಈ ಎಲ್ಲ ಸಿಸಿಟಿವಿಗಳನ್ನ ವಶಪಡೆದಿಲ್ಲ. ಇದಷ್ಟೇ ಅಲ್ಲ, ಮಾರ್ಚ್ 25ರಂದು ಮರಣೋತ್ತರ ಪರೀಕ್ಷೆ ದಿನವೇ ವೈದ್ಯರು ಉಸಿರುಗಟ್ಟಿ ಸಾವಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಸಬ್ ಇನ್ಸ್ಪೆಕ್ಟರ್ ಕೊಲೆ ಕೇಸ್ ದಾಖಲಿಸಿಲ್ಲ. ವೈದ್ಯರು ಹೇಳಿದ ದಿನ ಪ್ರಿಯಾಂಕಾ ಮೋಹನ್ ಪೊಲೀಸರ ಮುಂದೆಯೇ ಇದ್ರು. ಅವರನ್ನ ಸರಿಯಾಗಿ ವಿಚಾರಣೆ ಮಾಡದೆ ಬಿಟ್ಟಿದ್ದರು. ಆರೋಪಿಗಳನ್ನ ಅರೆಸ್ಟ್ ಮಾಡದೆ ಆರೋಪಿಗೆ ಸಹಾಯ ಮಾಡಿದ್ರು. ಇದೆಲ್ಲವೂ ಆರೋಪಿಗಳು ಸಾಕ್ಷ್ಯ ನಾಶ ಮಾಡುವುದಕ್ಕೆ ಭಾರಿ ಹೆಲ್ಪ್ ಆಗಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ತನಿಖೆ ವೇಳೆ ಮಗುವಿನ ಕೊಲೆಯ ಬಗ್ಗೆ, ಕ್ರೈಮ್ ಸೀನ್ ಬಗ್ಗೆ ಕೂಡ ಸ್ಫೋಟಕ ವಿಚಾರಗಳು ಗೊತ್ತಾಗಿವೆ. ಮಗುವಿನ ಶವ ಕಾರಿನಲ್ಲಿ ಬಿಟ್ಟು ಪಾಪಿ ತಾಯಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾಳೆ. 12 ತಾಸು ಮಗುವಿನ ಶವದ ಜೊತೆ ಪ್ರಿಯಾಂಕಾ ಹಾಗೂ ಪ್ರಿಯಕರ ಮೋಹನ್ ಕಾಲ ಕಳೆದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪ್ರಿಯಕರನ ಜೊತೆ ಸೇರಿ ಎತ್ತ ಮಗುವಿನ ಸಾವಿನಲ್ಲಿ ಆಟ ಆಡಿರುವ ಪ್ರಿಯಾಂಕಾ ವಿರುದ್ಧ ಇದೀಗ ಲೋಕಾಯುಕ್ತ ಅಧಿಕಾರಿಗಳ ರಿಪೋರ್ಟ್ ನಲ್ಲಿ ಉಲ್ಲೇಖಿಸಿದ್ದಾರೆ. ಸದ್ಯ ಮಗುವಿನ ಕೊಲೆ ಕೇಸ್ ಸಂಬಂಧ ಮಕ್ಕಳ ರಕ್ಷಣಾ ಆಯೋಗದಿಂದಲೂ ಸುಮೋಟೋ ಕೇಸ್ ದಾಖಲಿಸಿಕೊಳ್ಳುವ ಸಿದ್ಧತೆ ನಡೀತಾ ಇದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.